ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಆಶ್ರಯ ಟಿವಿ ಶುಭವಾರ್ತೆ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಭೇಟಿ ಮಾಡಲು ಬಹಳ ಸಂತೋಷವುಳ್ಳಾಗಿದ್ದೇನೆ. ಈ ಒಂದು ದಿವಸ ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದು ಹೇಗೆ ಎಂಬುದು ಕುರಿತಾಗಿ ನಾವು ನೋಡಲಿದ್ದೇವೆ. ಅನೇಕರು ನನ್ನ ಬಳಿಯಲ್ಲಿ ಕೇಳಿದ್ದಾರೆ, ಅನೇಕ ಸ್ತ್ರೀಯರು ಹೇಗೆ ಯೇಸುವಿನ ಬಳಿಯಲ್ಲಿ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ. ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದು ಹೇಗೆ ಎಂಬುದು ಕುರಿತಾಗಿ ನಾವು ನೋಡಲಿದ್ದೇವೆ. ನಮ್ಮ ಜೀವಿತದಲ್ಲಿ ನಮ್ಮ ಎರಡು ವಿಧವಾದ ಶರೀರಗಳು ನಮ್ಮಲ್ಲಿದೆ. ಒಂದು ಶಾರೀರಿಕ ಶರೀರ, ಎರಡನೇದಾಗಿ ಆತ್ಮಿಕ ಶರೀರ. ಶಾರೀರಿಕ ಶರೀರದಲ್ಲಿ ನಾವು ಗಟ್ಟಿಮುಟ್ಟಿಯಾಗಿ ಇರಬೇಕಂದ್ರೆ ಮೊದಲನೇದಾಗಿ ನಮಗೆ ಜೀವಂತವಾಗಿರುವುದಕ್ಕೆ ಉಸಿರು ಬಹಳ ಮುಖ್ಯವಾಗಿದೆ. ಎರಡನೇದಾಗಿ ಒಳ್ಳೆಯ ಆಹಾರ ನಮಗೆ ಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಸಹ ಆತ್ಮಿಕ ಶರೀರವಿದೆ. ಆತ್ಮಿಕ ಶರೀರವನ್ನು ನಾವು ಗಟ್ಟಿಮುಟ್ಟಿಯಾಗಿ ಇಟ್ಟುಕೊಳ್ಬೇಕಂದ್ರೆ ಮೊದಲನೇದಾಗಿ ಉಸಿರು ಎಂಬುವ ಪ್ರಾರ್ಥನೆ ನಮಗೆ ಬಹಳ ಮುಖ್ಯವಾಗಿದೆ. ಎರಡನೇದಾಗಿ ಆಹಾರ ಎಂಬುವ ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು. ಅದರ ಬಗ್ಗೆ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದು ಹೇಗೆ ಅಂತ ನಾನು ಹೇಳಿದೆ. ಮೊದಲನೇದಾಗಿ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಪ್ರಾರ್ಥನೆ. ಯೋಹಾನ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ಎಂದು ದೇವರು ವಾಗ್ದಾನವನ್ನು ಕೊಟ್ಟಿದ್ದಾನೆ. ದೇವರ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ನಾವು ಏನೇನು ಕೇಳುತ್ತೇರೋ ಖಂಡಿತ ದೇವರು ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಕೊರತೆಗಳು ಇರುತ್ತದೆ, ಅನೇಕ ಸಮಸ್ಯೆಗಳು ಇರುತ್ತದೆ, ಅನೇಕ ಬೇಡಿಕೆಗಳು ನಮ್ಮಲ್ಲಿದೆ. ನಾವು ಈ ಒಂದು ದಿವಸದಲ್ಲಿ ನಾವು ಕಳೆಯಲಿದ್ದೇವೆ. ನಾವು ದೇವರ ಬಳಿಯಲ್ಲಿ ನಾವು ಕೇಳುವುದನ್ನು ನಾವು ಏನು ಮಾಡಬೇಕು, ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಅನೇಕ ಸಮಯದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ನಾವು ಕೇಳುತ್ತೇವೆ, ಸಂಬಂಧಿಕರ ಮಧ್ಯದಲ್ಲಿ ನಾವು ಕೇಳುತ್ತೇವೆ, ಅದೇ ದೇವರ ಬಳಿಯಲ್ಲಿ ನಾವು ಕೇಳೋಣ ಮರೆತು ಬಿಡ್ತೇವೆ. ಆದ್ದರಿಂದ ಅನೇಕ ಸೋಲುಗಳು ನಮ್ಮ ಜೀವಿತದಲ್ಲಿ. ಇವತ್ತು ದೇವರಲ್ಲಿ ನಾವು ಕೇಳೋದು ನಾವು ಕಳೆಯಬೇಕು. ನನ್ನ ಜೀವಿತದಲ್ಲಿ ನೋಡಬೇಕಂದರೆ ಸಣ್ಣ ಪ್ರಾಯದಿಂದ ನನ್ನ ತಾಯಿ ಹೇಳೋದು ನನಗೆ ಜ್ಞಾಪಕ ಬರುತ್ತದೆ. ನನ್ನ ತಾಯಿಯು ಒಳ್ಳೆಯ ಪ್ರಾರ್ಥನೆ ಜೀವಿತದ ಒಬ್ಬ ತಾಯಿ ಆಗಿದ್ದಾರೆ. ಯಾಕಂದರೆ ಅವರ ಪ್ರಾರ್ಥನೆ ಮೂಲಕವಾಗಿ ನಾನು ರಕ್ಷಣೆ ಹೊಂದಿದ್ದು. ನನ್ನ ತಾಯಿಯು ಯಾವಾಗಲೂ ಹೇಳೋದೇನೆಂದರೆ, ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಬಡತನ ಕುಟುಂಬದಿಂದ ಬಂದಿದ್ದು, ಊಟಕ್ಕೂ ಸಹ ಅನೇಕ ಸಮಯದಲ್ಲಿ ನಾವು ಕಷ್ಟಪಟ್ಟಿದ್ದೇವೆ. ಒಳ್ಳೆಯ ವಸ್ತ್ರಕ್ಕಾಗಿ ನಾವು ಅನೇಕ ಸಮಯದಲ್ಲಿ ನಾವು ಕಷ್ಟಪಟ್ಟಿದ್ದೇವೆ. ಆವಾಗ ನಾವು ನಮ್ಮ ತಾಯಿಯ ಬಳಿಯಲ್ಲಿ ನಾವು ಹೋಗಿ ಕೇಳುವಾಗ ನಮ್ಮ ತಾಯಿ ಒಂದೇ ಹೇಳ್ತಾ ಇದ್ರು, ಏನಂದರೆ ನನ್ನ ಬಳಿಯಲ್ಲಿ ನೀನು ಕೇಳಬೇಡ, ದೇವರ ಬಳಿಯಲ್ಲಿ ನೀನು ಕೇಳು. ದೇವರು ನನಗೆ ಕೊಟ್ಟರೆ ಖಂಡಿತ ನನಗೆ ಕೊಡ್ತೇನೆ ಅಂತ ಹೇಳ್ತಾಯಿದ್ರು. ಚಿಕ್ಕ ವಯಸ್ಸಿನಿಂದ ನಾನು ನನ್ನ ತಾಯಿ ತಂದೆ ಬಳಿಯಲ್ಲಿ ನಾನು ಕೇಳುವುದನ್ನು ಬಿಟ್ಟು ದೇವರ ಬಳಿಯಲ್ಲಿ ನಾನು ಕೇಳುವುದನ್ನು ನಾನು ಕಲಿತುಕೊಂಡೆ. ಇವತ್ತು ನಾನು ನಿಮಗೆ ಅದೇ ಹೇಳ್ತೇನೆ, ದೇವರ ಬಳಿಯಲ್ಲಿ ಕೇಳುವುದನ್ನು ನೀವು ಕಲಿತುಕೊಳ್ಳಿರಿ. ಯಾವ ಸಮಸ್ಯೆ ಇದ್ದರೂ ಸಹ ದೇವರ ಬಳಿಯಲ್ಲಿ ಕೇಳಿರಿ. ದೇವರು ಮಾತ್ರ ಉತ್ತರ ಕೊಡಲು ಸಾಧ್ಯನಾಗಿದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ ಅಂದರೆ ಪ್ರಾರ್ಥನೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಾನು ಬೈಬಲ್ ಕಾಲೇಜಲ್ಲಿ ನಾವು ಹೋಗುವಾಗ 17ನೇ ವಯಸ್ಸಿನಲ್ಲಿ ನಾನು ಬೈಬಲ್ ಕಾಲೇಜ್ಗೆ ನಾನು ಹೋಗಿದೆ. ಅಲ್ಲಿ ನೋಡಬೇಕಂದ್ರೆ ಫುಲ್ ಎಲ್ಲ ಪಾಠ ಇಂಗ್ಲೀಷಲ್ಲೇ ಹೇಳ್ಕೊಡ್ತಾಯಿದ್ರು. ನನಗೆ ಇಂಗ್ಲೀಷ್ ಬರ್ತಾ ಇದ್ದಿಲ್ಲ. 12ನೇ ಸೆಕೆಂಡ್ PUC ನಾನು 4 ಸರಿ ಬರೆದಿದ್ದೇನೆ. ಯಾಕಂದರೆ 4 ಸರಿ ಫೇಲ್ ಆಗಿ ಬರೆದಿದ್ದೇನೆ. ವಿದ್ಯಾಭ್ಯಾಸ ಅಷ್ಟು ನನಗೆ ಹೋಗ್ತಾ ಇದ್ದಿಲ್ಲ. ಆವಾಗ ನಾನು ತುಂಬ ಕಷ್ಟಪಡುವಾಗ ಯಾವ ಪಾಠ ನನಗೆ ಹೋಗ್ತಾ ಇದ್ದಿಲ್ಲ, ಯಾಕಂದರೆ ಇಂಗ್ಲೀಷ್ ನನಗೆ ಸರಿಯಾಗಿ ಬರ್ತಾ ಇದ್ದಿಲ್ಲ. ನಾನು ತುಂಬ ಅಳುತ್ತಾ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಕರೆದಾತನು ನೀನು, ಖಂಡಿತ ನನಗೆ ಹೇಳ್ಕೊಡಪ್ಪ. ನನಗೆ ಅವಮಾನ ಆಗ್ತಾಯಿದೆ, ನನಗೆ ನಾಚಿಕೆ ಆಗ್ತಾಯಿದೆ, ಹಿಂಗಾದರೆ ನನಗೆ ಇಂಗ್ಲೀಷ್ ಬರಲೇಬೇಕು, ನಾನು ಒಳ್ಳೆ ರೀತಿಯಲ್ಲಿ ಓದಬೇಕು. ಯಾಕಂದರೆ ನಮ್ಮಮ್ಮ ತುಂಬ ಕಷ್ಟಪಟ್ಟು ನನ್ನ ಕಲಿಸಿಕೊಟ್ಟಿದ್ದಾರೆ. ದೇವರೇ ನಾನು ಚೆನ್ನಾಗಿ ಓದಬೇಕು ಅಂತ ನಾನು ಕಣ್ಣೀರಿನಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಎಲ್ಲರೂ ನನ್ನ ಸ್ನೇಹಿತರೆಲ್ಲರೂ ಚೆನ್ನಾಗಿ ಓದಿ ಅವ್ರು ಏನು ಮಾಡ್ತಾಯಿದ್ರು, ಮಲ್ಕೊತಾರೆ, ಜಲ್ದಿ ಮಲ್ಕೊತಾರೆ. ಆದರೆ ನಾನು ನೈಟೆಲ್ಲ ಕುತ್ಕೊಂಡು ಓದ್ತಾ ಇದ್ದೇನೆ, ಹಿಂಗಾದರೂ ನಾನು ಚೆನ್ನಾಗಿ ಓದಬೇಕು, ಇದು ನನ್ನ ಆಸೆ ಆಯಿತು. ನೋಡಿ, ಒಂದು ದೊಡ್ಡ ಅದ್ಭುತವನ್ನು ದೇವರು ನನ್ನ ಜೀವಿತದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಿದ್ರೆ ಏನಂದರೆ 3ನೇ ವರ್ಷ ಮುಗಿಯುವುದು ನಾನು ಗ್ರ್ಯಾಜುಯೇಷನ್ ತೆಗೆಯುವಾಗ ಬೆಸ್ಟ್ ಅಕಾಡೆಮಿಕ್ ಅವಾರ್ಡ್ ಸರ್ಟಿಫಿಕೇಟ್ ನಾನು ತಗೊಂಡೆ. ಪ್ರಿಯರೇ, ಹಾಲೆಲೂಯಾ ಹಾಲೆಲೂಯಾ. ನೋಡಿ ಪ್ರಿಯರೇ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವ ಖಂಡಿತ ದೇವರೊಂದು ಬದಲಾವಣೆಯನ್ನು ಕೊಡುವ ದೇವನಾಗಿದ್ದಾರೆ. ಏನು ಗೊತ್ತಿಲ್ಲ, ಇಂಗ್ಲೀಷೇ ಗೊತ್ತಿಲ್ಲ ನನ್ನನ್ನು ಬೆಸ್ಟ್ ಅಕಾಡೆಮಿಕ್ ಒಳ್ಳೆಯ ಅಂಕಗಳನ್ನು ತೆಗೆಯೋಕ್ಕೆ ದೇವರು ಸಹಾಯ ಮಾಡಿದರು. ಇದನ್ನು ಕೇಳುವ ಸ್ತ್ರೀಯರು ಅನೇಕರು ಕುಳಿತುಕೊಂಡಿದ್ದೀರಾ, ಅನೇಕ ವಿದ್ಯಾಭ್ಯಾಸನ ಮಾಡುತ್ತಾ ಇರುವ ಸ್ತ್ರೀಯರು ಕುಳಿತುಕೊಂಡಿದ್ದೀರಾ. ನಿಮ್ಮಲ್ಲಿ
ಜ್ಞಾನವಿಲ್ಲವಾ? ದೇವರ ಬಳಿಯಲ್ಲಿ ಕೇಳಿರಿ. ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವೂ ಆಗಿದೆ. ದೇವರ ಬಳಿಯಲ್ಲಿ ಕೇಳಿ, ಖಂಡಿತ ದೇವರು ನಿಮ್ಮನ್ನು ತುಂಬಿಸೋನಾಗಿದ್ದಾನೆ. ಲೂಕ 18ನೇ ಅಧ್ಯಾಯ 9ರಿಂದ 14 ನೋಡಿಕೊಳ್ಳೋಣ. ಇದರಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ದೇವರು ಏನು ಹೇಳ್ತಾರೆ ಅಂತ ನಾವು ನೋಡ್ಕೊಳ್ತೇವೆ. ಇದರಲ್ಲಿ 9ನೇ ವಾಕ್ಯದಲ್ಲಿ ನೋಡುತ್ತೇವೆ, ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು, ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಇಲ್ಲಿ ನಾವು ಒಂದು ಕಥೆಯನ್ನು ನೋಡುತ್ತೇವೆ. ದೇವರು ಒಂದು ಸಾಮ್ಯವನ್ನು ಹೇಳುತ್ತಾರೆ ಎಂದರೆ, ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕದವನು. ಸುಂಕದವನು ನೋಡುವುದಂದರೆ ಅವನ ಜೀವಿತ ಪಾಪದ ಜೀವಿತವಾಗಿದೆ. ಈ ಫರಿಸಾಯನು ಯಾವ ರೀತಿಯಾದವನು ಅಂದರೆ, ಒಳ್ಳೆಯ ವಾಕ್ಯವನ್ನು ಗೊತ್ತಿದ್ದವನು, ಮತ್ತು ವಾರಕ್ಕೆ 2 ಸರಿ ಉಪವಾಸವನ್ನು ತೆಗೆಯುವನು. ಇವನು ಏನು ಮಾಡ್ತಾನೆ, ಇಬ್ಬರು ಸಭೆಗೆ ಹೋಗ್ತಾರೆ. ಫರಿಸಾಯನು ಸಭೆಯ ಒಳಗಡೆ ಹೋಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ಸುಂಕದವನು ಏನು ಮಾಡ್ತಾನೆ, ನನ್ನ ಪಾಪಿ, ನನ್ನ ಸಭೆಯಲ್ಲಿ ಹೋಗೋದಕ್ಕೆ ನನಗೆ ಯಾವ ಅರ್ಹತೆ ನನ್ನಲ್ಲಿ ಇಲ್ಲ ಎಂಬುದಾಗಿ ಸಭೆಯ ಆಚೆ ನಿಂತುಕೊಂಡು ಅವನು ತನ್ನ ಎದೆಯನ್ನು ಬಡಿಯುತ್ತಾ ದೇವರಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ 2 ವಿಧವಾದ ಪ್ರಾರ್ಥನೆಯನ್ನು ನೋಡುತ್ತೇವೆ. ಇಲ್ಲಿ ಫರಿಸಾಯನು ನೋಡಬೇಕಂದ್ರೆ ಎಲ್ಲನೂ ಕರೆಕ್ಟಾಗಿ ಅವನು ಮಾಡಿದ್ದಾನೆ. ಅವನು ಹೇಳ್ತಾನೆ ಏನಂದರೆ, ನಾವು ಮುಂದೆ ನೋಡುವಾಗ ಅವನು ಹೇಳ್ತಾನೆ, 2 ವರ್ತಿ ಉಪವಾಸ ನಾನು ಮಾಡ್ತೇನೆ. ಮತ್ತು ಅವನ ಬಗ್ಗೆ ಅವನು ಹೇಳ್ತಾನೆ ಏನಂದರೆ, ನಾನು ಅನ್ಯಾಯಗಾರನಲ್ಲ, ನಾನು ಸುಳುಗಳೂ ಅಲ್ಲ ಅಂತ ತನ್ನ ಬಗ್ಗೆನೇ ಅವನು ಹೆಚ್ಚಿಸಿ ಮಾತಾಡ್ತಾ ಇದ್ದಾನೆ. ಇದರಲ್ಲಿ ಇಬ್ಬರಲ್ಲಿ ಯಾರು ನೀತಿವಂತರೆಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಓದುವಾಗ ಫರಿಸಾಯನೇ ನೀತಿವಂತನೆಂದು ನಾನು ಅನ್ನಿಸಿಕೊಂಡೆ. ಯಾಕೆಂದರೆ ಉಪವಾಸ ತೆಗಿತಾ ಇದ್ದಾನೆ, ಯಾವ ಪಾಪನೂ ಮಾಡ್ತಾ ಇಲ್ಲ, ಮತ್ತು ಅವನು ನೀತಿವಂತನಲ್ವಾ ಅಂತ. ಆದರೆ ದೇವರು ಯಾರನ್ನು ನೀತಿವಂತನಂತ ಹೇಳ್ತಾರೆ ಅಂದರೆ, ಸುಂಕದವನನ್ನು ನೋಡಿ ಇವನು ನೀತಿವಂತನೆಂದು ನಿರ್ಣಯಿಸಿದನು. ಯಾಕೆ? ಕಾರಣ ಏನೆಂದರೆ ನೋಡಿ, ಈತನು ಫರಿಸಾಯನು ಸಭೆಯೊಳಗೆ ಬಂದು ಅವನು ಬೇರೆಯವರಿಗೆ ಅವನನ್ನು ಏನು ಮಾಡ್ತಾ ಇದ್ದಾನೆ, ಹೋಲಿಸಿಕೊಂಡು ಮಾತಾಡ್ತಾ ಇದ್ದಾನೆ. ಮತ್ತು ಅವನು ಮಾಡಿದ ಎಲ್ಲ ಕೃತ್ಯ ಕಾರ್ಯಗಳನ್ನು ಅವನು ಏನು ಮಾಡ್ತಾ ಇದ್ದಾನೆ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ. ಅಲ್ಲಿ ಪ್ರಾರ್ಥನೆ ಅವನು ಮನಸ್ಪೂರ್ವಕವಾಗಿ ಅವನು ಮಾಡ್ತಾ ಇಲ್ಲ, ಬೇರೆಯವ್ರನ್ನ ಹೋಲಿಕೆ ಮಾಡಿ ಅವನು ಪ್ರಾರ್ಥನೆ ಮಾಡ್ತಾನೆ. ತನ್ನನ್ನೇ ನೀತಿವಂತನೆಂದು ಹೆಮ್ಮೆಯಿಂದ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಈ ಸುಂಕದವನನ್ನು ನೋಡಿ ಆಚೆ ನಿಂತುಕೊಂಡು ತನ್ನ ಹೆಡ್ಡೆಯನ್ನು ಬಡಿಯುತ್ತಾ ಹೃದಯವನ್ನು ತೆರೆದು ದೇವರ ಬಳಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯರೇ ನೋಡಿ, ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಸುಂಕದವನನ್ನು ನೋಡಿ ನೀನೇ ನೀತಿವಂತನೆಂದು ಹೇಳಿದರು. ದೇವರು ಈ ಪ್ರಾರ್ಥನೆಯನ್ನು ಈ ರೀತಿಯಲ್ಲೇ ಮಾಡುವ ಪ್ರಾರ್ಥನೆಯನ್ನು ದೇವನು ಇಷ್ಟಪಡುವನಾಗಿದ್ದಾನೆ. ಅನೇಕರು ನಾವು ಸಭೆಗೆ ಹೋಗ್ತಾ ಇದ್ದೇವೆ, ಮತ್ತು ನಾವು ಏನೋ ಪಾಸ್ಟರ್ ಹೇಳಿದ್ರು ಆ ಕರ್ತವ್ಯಕ್ಕಾಗಿ ನಾವೇನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೇವೆ. ಆ ಥರ ಇಲ್ಲ ಪ್ರಿಯರೇ. ನಾವು ಹೃದಯಪೂರ್ವಕವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ಖಂಡಿತ ಕೇಳುವನಾಗಿದ್ದಾನೆ. ಏನೋ ನಾವು ಬೇರೆಯವರ ಹೋಲಿಕೆ, ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಬೇರೆಯವರನ್ನು ಹೋಲಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇಲ್ಲ, ಬೇರೆಯವರು ಈ ರೀತಿ ಆಗಬೇಕು, ಅವರು ಇಲ್ಲದೆ ನಾಶವಾಗಿ ಹೋಗಬೇಕು, ಆ ರೀತಿಯಾಗಿ ನಾವು ಮಾಡುವ ಪ್ರಾರ್ಥನೆ ದೇವರು ಕೇಳುವುದೇ ಇಲ್ಲ. ನೀವು ಹೃದಯಪೂರ್ವಕವಾಗಿ ನೀವು ಮಾಡುವ ಪ್ರಾರ್ಥನೆ ದೇವರು ಕೇಳುವರಾಗಿದ್ದಾರೆ. ಪ್ರಿಯರೇ, ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ನಮ್ಮ ಜೀವಿತದಲ್ಲಿ ಯಾಕೆ ಪ್ರಾರ್ಥನೆ ಮುಖ್ಯವಾಗಿದೆ ಅಂದರೆ, ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ, ಶೋಧನೆಗೆ ಬೀಳದಂತೆ ದೇವರ ವಾಕ್ಯ ಹೇಳ್ತದೆ, ಶೋಧನೆಗೆ ಬೀಳದಂತೆ ಎಚ್ಚರವಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ನಮ್ಮ ಜೀವಿತ ನಾವು ಬೆಳಗ್ಗೆ ಎದ್ದೇಳ್ತೇವೆ, ಅನೇಕರು ಪ್ರಾರ್ಥನೆ ಇಲ್ಲದೆ ತನ್ನ ದಿನವನ್ನು ಅವರು ಆರಂಭಿಸ್ತಾರೆ. ನೀವು ನೋಡಿ, ಪ್ರಾರ್ಥನೆ ಇಲ್ಲದೆ ನಿನ್ನ ದಿನವನ್ನು ಆರಂಭಿಸಿ ನೋಡಿ, ಆ ದಿವಸ ಫುಲ್ಲು ಅನೇಕ ಕಷ್ಟಗಳು ಬಂದರೂ ಅದನ್ನು ಎದುರಿಸಲು ನಿಮಗೆ ಬಲವಿರುವುದಿಲ್ಲ, ಮತ್ತು ನೀವು ಶೋಧನೆಯಲ್ಲಿ ನೀವು ಬಿದ್ದು ಹೋಗ್ತೀರಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಇವತ್ತು ಇದನ್ನು ಕೇಳುವ ಪ್ರಿಯರೇ, ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ನಾವು ಒಂದೊಂದು ದಿವಸ ನಾವು ಹೇಳುವಾಗಲೂ ಪ್ರಾರ್ಥನೆಯಿಂದ ನಾವು ಹೇಳಬೇಕು. ದೇವರ ವಾಕ್ಯ ಹೇಳ್ತದೆ, ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟುವಳು ಎಂಬುದಾಗಿ. ಮನೆ ಎಂದರೆ ಲೋಕದ ಪ್ರಕಾರವಾಗಿ ಮನೆ ಇಲ್ಲ ಪ್ರಿಯರೇ. ಮನೆ ಎಂಬುದು ಕುಟುಂಬ ಎಂಬ ಮನೆಯನ್ನು ದೇವರು ಹೇಳ್ತಾ ಇದ್ದಾರೆ. ಯಾವ ಬುದ್ಧಿಯಿಂದ ನಾವು ಕಟ್ಟಬೇಕು ಗೊತ್ತಾ? ಪ್ರಾರ್ಥನೆ ಜೀವಿತದಲ್ಲಿ ನಮ್ಮ ಕುಟುಂಬವನ್ನು ಕಟ್ಟುವರಾಗಿರಬೇಕು. ಅನೇಕ ಸಮಸ್ಯೆಗಳು ಇರಬಹುದು, ನೀವು ನೆನೆಸಿದ ಜೀವನ ಇಲ್ಲದಿರಬಹುದು, ನಿನ್ನ ಗಂಡ ಕುಡಿತಾ ಇರಬಹುದು, ಅನೇಕ ಸಾಲಗಳು ನಿನಗೆ ಕಷ್ಟಪಡಿಸಬಹುದು. ಯಾಕಪ್ಪ ನನ್ನ ಮಕ್ಕಳು ಇಷ್ಟು ಕೆಟ್ಟ ದಾರಿಯಲ್ಲಿ ನಡೀತಾ ಇದ್ದಾರೆ ಎಂಬ ಚಿಂತೆ ನಿನ್ನಲ್ಲಿ ಇರಬಹುದು. ಇದನ್ನು ಕೇಳುವ ಪ್ರಿಯರೇ, ಪ್ರಾರ್ಥನೆಯಲ್ಲಿ ಇಡಿ. ಎಲ್ಲನೂ ನೀವು ಪ್ರಾರ್ಥನೆಯಲ್ಲಿ ಖಂಡಿತ ದೇವರು ಅದನ್ನು ಕೇಳುವ ದೇವರಾಗಿದ್ದಾರೆ.
ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಕೇಳುತ್ತಾರೋ ಅದು ನಿಮಗೆ ಖಂಡಿತ ಕೊಡುವೆನೆಂದು ದೇವರ ವಾಕ್ಯ ಹೇಳ್ತದೆ. ಕಣ್ಣೀರಿನಿಂದ ಮಾಡುವ ಪ್ರಾರ್ಥನೆ ಖಂಡಿತ ದೇವರು ಕೇಳ್ತಾರೆ ಪ್ರಿಯರೇ. ನಮ್ಮ ಕಣ್ಣೀರನ್ನು ನೋಡುವ ದೇವರಾಗಿದ್ದಾರೆ. ಬೀರ್ ಲಹಾರೋಹಿ, ನನ್ನ ಕಣ್ಣೀರನ್ನು ಕಾಣುವ ದೇವರಾಗಿದ್ದಾರೆ. ಹೌದು ಪ್ರಿಯರೇ, ಯಾವ ಸಮಯದಲ್ಲಿ ಯಾವ ಸಮಸ್ಯೆಯಲ್ಲಿ ನೀವಿದ್ದರೂ ಸಹ ನೀವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ. ಮನುಷ್ಯರ ಮಧ್ಯದಲ್ಲಿ ಹೋಗಿ ಹೇಳ್ಬೇಡಿ, ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಹೇಳಿ. ಖಂಡಿತ ದೇವರು ಎಲ್ಲವನ್ನು ಬದಲಾಯಿಸುವ ದೇವನಾಗಿದ್ದಾರೆ. ಒಂದು ದಿವಸ ಒಬ್ಬ ಮಗನು ಏನು ಮಾಡಿದಂದರೆ, ಒಂದು ಹೊಸ ಕಾರನ್ನು ತೆಗೆದುಕೊಂಡು, ಆ ಕಾರ್ ಹೆಸರು ಫೋರ್ಡ್ ಎಂಬುದಾಗಿ, FORD ಕಾರ್ ಆ ಹೆಸರು. ಸೊ ಆ ಕಾರನ್ನು ತೆಗೆದುಕೊಂಡು ಅವನೇನು ಮಾಡ್ದ, ಓಡಿಸೋಕ್ಕೆ ಆರಂಭ ಮಾಡ್ದ. ಸಿಟಿಯನ್ನು ಬಿಟ್ಟು ಕಾಡಿನ ಮಧ್ಯದಲ್ಲಿ ಹೋಗುವಾಗ ಆ ಕಾರ್ ರಿಪೇರಿ ಆಗಿ ಅಲ್ಲೇ ಸೆಂಟಲ್ಲೇ ಆ ಕಾರ್ ಸ್ಟಾಪ್ ಆಯಿತು. ಇವನಿಗೆ ತುಂಬ ಭಯ ಶುರುವಾಯಿತು. ಯಾಕಂದರೆ ತುಂಬ ಕತ್ತಲೆ ಆಗ್ತಾ ಇದೆ. ಅಯ್ಯೋ ಏನು ಮಾಡುವುದು, ಈ ಕತ್ತಲೆ ಸಮಯದಲ್ಲಿ ಏನು ಪ್ರಾಣಿಗಳು ಬರುತ್ತೋ ಎಂಬ ಭಯ ಇವನಿಗೆ ಇರುವಾಗ ಅವನೇನು ಮಾಡ್ತಾಯಿದ್ದ, ಸ್ವಲ್ಪ ಸಮಯ ಕಾಯುವಾಗ ಒಂದು ಬೆಳಕು ಅವನ ಹತ್ತಿರ ಬರುವುದನ್ನು ಅವನು ನೋಡಿದ. ಅದು ಬೇರೆ ಯಾವುದೂ ಇಲ್ಲ, ಒಬ್ಬರು ಕಾರಿನಿಂದ ಅವರು ಬರ್ತಾ ಇದ್ದಾರೆ. ಇವನು ತುಂಬ ಸಂತೋಷವಾಯಿತು. ಓ, ಕಾರ್ ಬರ್ತಾ ಇದೆ, ನಾನು ನಿಲ್ಲಿಸಿ ಆ ಕಾರಲ್ಲಿ ಹೋಗ್ತೇನೆ ಅಂತ. ಆ ಕಾರನ್ನು ನಿಲ್ಲಿಸುವಾಗ ಆ ಕಾರ್ ಬಂದು ಒಬ್ಬ ವಯಸ್ಸಾದ ತಾತ ಬಂದು ಓಡಿಸ್ತಾ ಇದ್ರು. ಅವರನ್ನು ಕೇಳಿದ್ರು, ಪ್ಲೀಸ್ ನನಗೆ ಲಿಫ್ಟ್ ಕೊಡಿ, ನಾನು ಕಾರಲ್ಲಿ ಸಿಕ್ಕಾಕೊಂಡೆ, ಈ ಥರ ಕಾರ್ ಬಂದು ತುಂಬ ರಿಪೇರಿ ಆಗಿದೆ, ಹೇಗಾದರೂ ನನ್ನ ಮನೆಗೆ ನಾನು ಹೋಗಬೇಕು ಅಂತ ಆ ತಾತನ ಬಳಿ ಹೇಳಿದರು. ಆ ತಾತ ಕೇಳಿದರು, ಯಾಕೆ, ಏನಾಯಿತು, ನನಗೆ ಒಂದು 10 ನಿಮಿಷ ನನಗೆ ಟೈಮ್ ಕೊಡು, ನಾನು ರಿಪೇರಿ ಮಾಡ್ತೀನಿ ಅಂತ. ಈ ಯವ್ವನಸ್ಥ ಅದನ್ನು ಕೇಳಿ ತುಂಬ ನಗುತ್ತಾ ಹೇಳ್ತಾ ಇದ್ದ, ನಾನು ಯವ್ವನಸ್ಥ, ನಾನು ಎಷ್ಟೇ ಟ್ರೈ ಮಾಡಿದೆ ಏನೂ ವರ್ಕ್ ಆಗ್ತಾಯಿಲ್ಲ, ನೀವು ತುಂಬ ವಯಸ್ಸಾಗಿದ್ದೀರಾ, ಅದು ಫುಲ್ಲು ಕತ್ತಲೆ ಆಗಿದೆ, ನೀವು ಹೇಗೆ ರಿಪೇರಿ ಮಾಡ್ತೀರಾ, ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿದಂತೆ. ಆ ತಾತ ಹೇಳಿದಂತೆ, ನನಗೆ ಒಂದು ಚಾನ್ಸ್ ಕೊಡು ಅಂತ ಹೇಳುವಾಗ ಆ 10 ನಿಮಿಷದಲ್ಲಿ ಇಂಜಿನ್ ಓಪನ್ ಮಾಡಿ ಅದೆಲ್ಲ ಸರಿಪಡಿಸಿ ಅವ್ರು ಹೇಳಿದ್ರು, ಕಾರನ್ನು ಓಡಿಸು ಎಂಬುದಾಗಿ. ಆ ಯವ್ವನಸ್ಥ ನಂಬಿಕೆ ಇಲ್ಲ, ಆದ್ರೂ ಟ್ರೈ ಮಾಡಿ ನೋಡೋಣ ಎಂಬುದಾಗಿ ಓಪನ್ ಮಾಡಿ ಓಡಿಸುವಾಗ ಕಾರು ಓಡಿತಂತೆ. ಓಡುವಾಗ ಆ ಕಾರನ್ನು ನಿಲ್ಲಿಸಿ ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಆ ತಾತನನ್ನು ಕರೆದು, ತಾತ ನೀವು ಯಾರು, ನಾನು ಎಷ್ಟೋ ಟ್ರೈ ಮಾಡಿದೆ ಆದರೆ ಏನೂ ಆಗಿಲ್ಲ, ಆದರೆ ನೀವು ಒಂದು 10 ನಿಮಿಷದಲ್ಲಿ ಹೆಂಗೆ ಸರಿಪಡಿಸಿದ್ರಿ ಅಂತ. ಅದಕ್ಕೆ ಆ ತಾತ ಹೇಳಿದ ಒಂದು ವಾಕ್ಯ ಆಶ್ಚರ್ಯವಾಗಿದೆ. ಅದೇನೆಂದರೆ, ನೀನು ಆ ಇಂಜಿನನ್ನು ತಯಾರಿಸೋದು ಬೇರೆ ಯಾರೂ ಇಲ್ಲ, ನಾನೇ ಎಂಬುದಾಗಿ ಆ ತಾತ ಹೇಳಿದ. ಆ ತಾತ ಬೇರೆ ಯಾರೂ ಇಲ್ಲ, ಹೆನ್ರಿ ಫೋರ್ಡ್ ಎಂಬುದಾಗಿ, ಆ ಫೋರ್ಡ್ ಕಂಪನಿಯ ಇಂಜಿನನ್ನು ತಯಾರಿಸಿದವನು. ಸೊ ನಾವು ಈ ಒಂದು ಕಥೆಯಲ್ಲಿ ನಾವೇನು ನೋಡ್ತೇವೆ ಅಂದರೆ, ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಮಸ್ಯೆಗಳು ಇರುತ್ತದೆ. ನಾವು ಮನುಷ್ಯರ ಬಳಿ ನಾವು ಹೋಗ್ತೇವೆ, ಆದರೆ ಯಾವತ್ತದ ನಮ್ಮನ್ನು ಸೃಷ್ಟಿಸಿದ ದೇವರ ಬಳಿ ನಾವು ಹೋಗಿದ್ದೇವೆ ಪ್ರಿಯರೇ? ಇಲ್ಲ. ಇವತ್ತು ಕಲಿತುಕೊಳ್ಳಿ, ದೇವರ ಬಳಿಯಲ್ಲಿ ಕುಳಿತುಕೊಳ್ಳಿ, ದೇವರ ಬಳಿಯಲ್ಲಿ ಹೋಗಿ. ಖಂಡಿತ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವನಾಗಿದ್ದಾರೆ. ಹಾಲೆಲೂಯ. ಎರಡನೇದಾಗಿ ನಾವು ದೇವರ ವಾಕ್ಯ. ಮೊದಲನೇದಾಗಿ ನಾವು ನೋಡಿದ್ರಿ ಪ್ರಾರ್ಥನೆ ಜೀವಿತ ಬಹಳ ಮುಖ್ಯವಾಗಿದೆ. ನಮ್ಮ ಅಮ್ಮ ನಮಗೆ ಕಳಿಸಿಕೊಟ್ಟಿದ್ದು ಒಂದೇ ಒಂದು, ಪ್ರಾರ್ಥನೆಯಲ್ಲಿ ನೀವು ಕೇಳಿ, ಯಾರ ಬಳಿಯಲ್ಲಿ, ಮನುಷ್ಯರ ಬಳಿಯಲ್ಲಿ ಕೇಳಬೇಡಿ, ದೇವರ ಬಳಿಯಲ್ಲಿ ಕೇಳಿ ಎಂಬುದನ್ನು ನಮಗೆ ಕಲಿತುಕೊಟ್ಟರು. ನಾನು ನಿಮಗೆ ಅದೇ ಹೇಳ್ತಾ ಇದ್ದೇನೆ, ಪ್ರಾರ್ಥನೆ ಜೀವಿತ ಬಹಳ ಮುಖ್ಯವಾಗಿದೆ. ನಾವು ನೋಡಬೇಕಂದ್ರೆ DGS ದಿನಕರ್ ಅವರು ಎಲ್ಲರಿಗೂ ಗೊತ್ತಿರೋರು ಸೇವಕರು. ಅವ್ರ ಜೀವಿತದಲ್ಲಿ ನೋಡಬೇಕಂದ್ರೆ 11 ಅವರ್ ಅವ್ರು ಏನು ಮಾಡಿದಂದರೆ ಕುಳಿತು ಪ್ರಾರ್ಥನೆಯಲ್ಲಿ ಅವರು ಕಳೀತಾ ಇದ್ರು ಪ್ರಿಯರೇ. ಯಾಕೆ ಸೇವೆಯಲ್ಲಿ ನೀವು ಮಾಡ್ತಾ ಇರುವ ಅನೇಕ ಸೇವಕರನ್ನು ನೀವು ಹೋಗಿ ಕೇಳಿ ನೋಡಿ. ಅವರು ಹೇಳೋದೇನೆಂದರೆ, ನನ್ನ ಪ್ರಾರ್ಥನೆ ಜೀವಿತ. ಅವರು ಹಿಂಗೆ ಇರುವುದು, ಅವರು ಈ ರೀತಿಯಲ್ಲಿ ಅವರು ಬೆಳೆದು ಬಂದೋದು ಕಾರಣ ಏನಂದರೆ ಅವರ ಪ್ರಾರ್ಥನೆ ಜೀವಿತ. ನೋಡಿ, ನಿಮ್ಮಲ್ಲೂ ಅಷ್ಟೇ ಎಲ್ಲ ಸೇವಕರಿಗೂ ಕಷ್ಟಗಳಿದೆ ಪ್ರಿಯರೇ. ಅವರು ಪ್ರಾರ್ಥನೆ ಜೀವಿತದಿಂದ ಅವ್ರು ಜಯಿಸಿ ಬರ್ತಾ ಇದ್ದಾರೆ. ಅವರಲ್ಲಿ ಇರುವ ದೇವರು ನಿಮ್ಮಲ್ಲಿಯೂ ಸಹ ಇದ್ದಾರೆ. ನೀವು ಪ್ರಾರ್ಥನೆ ಮಾಡಿ, ಖಂಡಿತ ನಿಮಗೆ ಒಂದು ಜಯವನ್ನು ದೇವರು ಈ ಒಂದು ದಿವಸ ಕೊಡಲು ಶಕ್ತನಾಗಿದ್ದಾನೆ. ಕಣ್ಣೀರನ್ನು ಒರೆಸಿಕೊಳ್ಳಿ. ಯಾರ್ಯಾರು ಈ ಚಾನಲನ್ನು ನೋಡ್ತಾ ಇದ್ದೀರೋ, ಯಾರ್ಯಾರು ಈ ಒಂದು ಪ್ರೋಗ್ರಾಮನ್ನು ನೋಡ್ತಾ ಇದ್ದೀರೋ, ನೀವು ಕಣ್ಣೀರಿಂದ ಕುಳಿತುಕೊಂಡಿದ್ದೀರಾ, ಕಣ್ಣೀರನ್ನು ಒರೆಸಿಕೊಳ್ಳಿ. ನಿಮ್ಮನ್ನು ಸಂತೈಸುವ ದೇವರು ನಿಮ್ಮ ಮಧ್ಯದಲ್ಲೇ ಇದ್ದಾರೆ. ದೇವರು ಖಂಡಿತ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ನಿಮ್ಮ ಮಕ್ಕಳು ಖಂಡಿತ ತಿರುಗಿ ಬಂದೇ ಬರ್ತಾರೆ. ನಿಮ್ಮ ಸಾಲ ತಿರುಗಿ ಹೋಗುತ್ತೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡ ಖಂಡಿತ ಬದಲಾವಣೆ ಆಗೇ ಆಗ್ತಾರೆ. ಖಂಡಿತ ನಿಮ್ಮ ಪ್ರಾರ್ಥನೆ ದೇವರು ಕೇಳುವ ದೇವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡಬೇಕಂದ್ರೆ ಆತ್ಮಿಕ ರೀತಿಯಲ್ಲಿ ನಾವು ಹೆಂಗೆ ಬೆಳಿಬೇಕು. ಎರಡನೇದಾಗಿ ದೇವರ ವಾಕ್ಯದ ಮೂಲಕವಾಗಿ ಕೀರ್ತನೆಗಳು 119, 105ರಲ್ಲಿ ನಾವು ನೋಡುತ್ತೇವೆ. ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ.
ಹೌದು ಪ್ರಿಯರೇ, ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ. ನಾವು ಹೋಗುವ ಎಲ್ಲ ದಾರಿಯಲ್ಲಿ ನಮ್ಮನ್ನು ನಡೆಸುವುದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ಯಾಕೆ ನಮ್ಮಲ್ಲಿ ಅನೇಕ ಗಲಿಬಿಲಿಗಳು, ಅನೇಕ ಪ್ರಶ್ನೆಗಳು, ಅದಕ್ಕೆ ಉತ್ತರನೇ ಸಿಗುತ್ತಾ ಇಲ್ಲ. ಯಾಕಂದರೆ ನಾವು ಬೈಬಲ್ ತೆಗೆದು ನಾವು ಓದುವುದಿಲ್ಲ. ನೀವು ಹೋಗಿ ಬೈಬಲನ್ನು ತೆಗೆದು ಓದಿ, ಎಲ್ಲ ಪ್ರಶ್ನೆಗೂ ಉತ್ತರ ನಿಮ್ಮ ಬೈಬಲಲ್ಲಿ ಇದೆ. ಹಲ್ಲೆಲೂಯಾ. ಅದಕ್ಕೆ ನಾವು ಹೇಳ್ತೇವೆ, ಬೈಬಲ್ ಎನ್ನುವುದು ಪ್ರೀತಿಯ ಪತ್ರವಾಗಿದೆ, ಯೇಸುವಿನಿಂದ ಬಂದ ಪ್ರೀತಿಯ ಪತ್ರವಾಗಿದೆ. ನೋಡಿ, ಈ ಒಂದು ಫ್ಯೂಚರ್ ಜನರೇಷನ್ ಹೆಂಗಾಗಿದೆ ಅಂದರೆ, ಎಲ್ಲರೂ ಬೆಳಗ್ಗೆ ಎದ್ದ ನಂತರ ಮೊಬೈಲ್ ತೆಗಿತಾರೆ. ನನಗೇನಾದರೂ ಒಂದು ಮೆಸೇಜ್ ಬಂದಿದೆ ಎಂಬುದಾಗಿ ಫಸ್ಟು ಯಾರೂ ಪ್ರಾರ್ಥನೆ ಮಾಡೋದಿಲ್ಲ. ಫಸ್ಟು ಎದ್ದ ತಕ್ಷಣ ಮೊಬೈಲ್ ತೆಗಿತೀವಿ. ಯಾಕಂದರೆ ನಮ್ಗೆ ಯಾರಾದರೂ ಮೆಸೇಜ್ ಮಾಡಿದಾರೆ ಅಂತ. ಮೊದಲೇದಾಗಿ ನಾವು ದೇವರ ವಾಕ್ಯವನ್ನು ನಾವು ಓದಬೇಕು ಪ್ರಿಯರೇ. ಯಾಕಂದರೆ ದೇವರ ವಾಕ್ಯವು ಯೇಸುವಿನಿಂದ ಬಂದ ಪ್ರೀತಿಯ ಪತ್ರವಾಗಿದೆ. ಈ ಪತ್ರವನ್ನು ನಾವು ಓದುವುದು ನಮ್ಮ ಕರ್ತವ್ಯವಾಗಿದೆ. ಇದು ನೀವು ಓದುತ್ತಾ ನಿಮ್ಮ ಜೀವಿತದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರವಾಗಿದೆ ಪ್ರಿಯರೇ. ಒಂದು ದಿವಸ ಏನಾಯ್ತಂದರೆ, ನಿಜವಾದ ನಡೆದ ಒಂದು ಸಂಭವ. ಒಬ್ಬ ರಾಜನು ಏನು ಮಾಡಿದಂದರೆ, ತನ್ನ ಎಲ್ಲ ಕೂಲಿ ಕೆಲಸ ಮಾಡುತ್ತಾ ಇರುವ ಎಲ್ಲ ಕೆಲಸದವರನ್ನು ಕರೆದು ಅವರ ಬಳಿಯಲ್ಲಿ ಹೇಳಿದ್ರಂದರೆ, ನಾಳೆ ನೀವೆಲ್ಲರೂ ರೆಡಿಯಾಗಿ ಬನ್ನಿ, ನಿಮಗೆ ನಾನು ಒಂದು ಬಹುಮಾನವನ್ನು ಕೊಡುತ್ತೇನೆ ಎಂಬುದಾಗಿ. ಎಲ್ಲರಿಗೂ ತುಂಬ ಸಂತೋಷ. ಅಯ್ಯೋ, ರಾಜ ಒಂದು ದೊಡ್ಡ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಯಾರೂ ನಿದ್ದೆ ಮಾಡಿಲ್ಲ. ಎಲ್ಲರೂ ಒಳ್ಳೆ ಸ್ನಾನ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿ ಅವರು ಬಂದು ಕಾಯ್ತಾ ಇದ್ದಾರೆ. ಆವಾಗ ಅಲ್ಲಿ ಕೆಲಸ ಮಾಡುತ್ತಾ ಇರುವ ಒಬ್ಬ ವಯಸ್ಸಾದ ಒಬ್ಬ ಅಜ್ಜಿ ಏನು ಮಾಡಿದ್ರು, ತನ್ನ ಮೊಮ್ಮಗುವನ್ನು ಕಳಿಸಿದ್ರಂತೆ. ಯಾಕಂದರೆ ಅವರಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದರಿಂದ ಕಳಿಸಿಕೊಟ್ಟರು. ಆ ಚಿಕ್ಕ ಮಗುವನ್ನು ಕಳಿಸಿಕೊಟ್ಟರು. ಎಲ್ಲರೂ ಇವಾಗ ಕಾಯ್ತಾ ಇದ್ದಾರೆ, ಆ ರಾಜ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ, ಯಾವ ಬಹುಮಾನವನ್ನು ಕೊಡ್ತಾರೆ ಅಂತ. ಅವಾಗ ನೋಡ್ಬೇಕಂದ್ರೆ ಒಂದು ದೊಡ್ಡ ಪ್ಲೇಟಿನಲ್ಲಿ ಚಿನ್ನದ ನಾಣ್ಯ ಒಂದು ಕಡೆ, ಒಂದು ಹಳೆಯ ಬೈಬಲ್ ಒಂದು ಇಕ್ಕಿದ್ರಂತೆ. ಸೊ ಎಲ್ಲರೂ ಒಂದು ಕರೆದು ಕೇಳಿದ್ರು, ನಿಮಗೆ ಹಳೆಯ ಬೈಬಲ್ ಬೇಕು, ಈ ಚಿನ್ನದ ನಾಣ್ಯ ಬೇಕು ಎಂಬುದಾಗಿ. ಎಲ್ಲರೂ ಏನು ಮಾಡಿರ್ತಾರೆ, ಇಲ್ಲ ನೀವಾಗಿದ್ರೆ ಏನು ಮಾಡ್ತಾರೆ, ಸ್ವಲ್ಪ ಜನ ನಗ್ತಾ ಇದ್ದೀರಾ, ಸ್ವಲ್ಪ ಜನ ಅಯ್ಯೋ ನನಗೆ ಚಿನ್ನದ ನಾಣ್ಯ ಬೇಕೇ ಬೇಕು, ನಾನಾಗಿದ್ರೆ ಖಂಡಿತ ಚಿನ್ನದ ನಾಣ್ಯ ತೆಗಿತೀನಿ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದೀರಾ. ಹೌದು, ಅಲ್ಲಿರೋ ಎಲ್ಲ ಕೆಲಸ ಮಾಡ್ತಾರವರು ಏನು ಮಾಡೋದಂದರೆ ಚಿನ್ನದ ನಾಣ್ಯ ತೆಗೆದ್ರು. ಯಾಕೆ ಬೈಬಲು, ಹಳೆ ಬೈಬಲ್ ನನಗೇಕೆ, ಚಿನ್ನದ ನಾಣ್ಯ ನಂಗೆ ಬೇಕು, ಯಾಕಂದರೆ ನನಗೆ ಅನೇಕ ಕಷ್ಟಗಳಿದೆ, ನನಗೆ ಚಿನ್ನದ ನಾಣ್ಯ ಇದ್ದರೆ ನನಗೆ ಎಲ್ಲ ಕಷ್ಟ ಹೋಗುತ್ತೆ ಅಂತ ಎಲ್ಲರೂ ಏನು ಮಾಡಿದ್ರು, ಚಿನ್ನದ ನಾಣ್ಯವನ್ನು ತೆಗೆದ್ರು. ಆದರೆ ಕಡೆಯದಾಗಿ ಒಬ್ಬ ಚಿಕ್ಕ ಮಗು ಅವನು ಬಂದು ನನಗೆ ಬೈಬಲ್ ಬೇಕು ಎಂಬುದಾಗಿ ಹೇಳಿದ. ಇದನ್ನು ಕೇಳಿದ ಆ ಎಲ್ಲ ಕೆಲಸದವರು ಜೋರಾಗಿ ಕಿರಿಸ್ತಾ ಇದ್ದಾರೆ, ಏನಪ್ಪ ನಿಮ್ಮ ಅಜ್ಜಿಗೆ ಮನುಷ್ಯರಿಲ್ಲ, ನೀವು ಬಡತನ ಕುಟುಂಬದಿಂದ ಬಂದಿದ್ದೀಯಾ, ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ, ನೀನು ಚಿನ್ನದ ನಾಣ್ಯವನ್ನು ತೆಗೆದುಕೋ ಅಂತ ಕಿರಿಸ್ತಾ ಇದ್ದಾರೆ. ಆದರೆ ಅವನು ಅದಕ್ಕೆ ಏನು ಕಿವಿ ಕೊಡದೆ ಅವನು ಹೇಳಿದ, ನನಗೆ ಬೈಬಲೇ ಬೇಕು ಅಂತ ನಿಂತ್ಕೊಂಡ. ಇದನ್ನು ಕೇಳಿದ ರಾಜ ತುಂಬ ಆಶ್ಚರ್ಯವಾಗಿ ಕೇಳಿದ್ರು, ಯಾಕಪ್ಪ ನಿನಗೆ ಬೈಬಲ್ ಬೇಕು ಅಂತ. ಆವಾಗ ಚಿಕ್ಕ ಮಗು ಯಾವ ರೀತಿಯಾಗಿ ಉತ್ತರ ಕೊಟ್ಟ ಗೊತ್ತಾ, ಯಾಕೆ ನನಗೆ ಬೈಬಲ್ ಬೇಕಂದರೆ, ನಮ್ಮ ಅಜ್ಜಿ ಹೇಳಿದ್ದಾರೆ, ಬೈಬಲ್ ಅನ್ನೋದು ಒಂದು ದೊಡ್ಡ ಸಂಪತ್ತಾಗಿದೆ. ಇದನ್ನು ಓದುವವರು ಮತ್ತು ಅದನ್ನು ಓದಿ ಅದರ ಪ್ರಕಾರ ನಡೆದುಕೊಳ್ಳುವಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಚಿಕ್ಕ ಪ್ರಾಯದಿಂದ ನನಗೆ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ಬೈಬಲೇ ಬೇಕು ನನಗೆ ಎಂಬುದಾಗಿ ಆ ಚಿಕ್ಕ ಹುಡುಗ ಉತ್ತರ ಕೊಟ್ಟನಂತೆ. ನೋಡಿ ಪ್ರಿಯರೇ, ಅವನು ಆ ಬೈಬಲನ್ನು ತೆಗೆದುಕೊಂಡು ಒಂದೊಂದು ಪುಟವನ್ನು ಅವನು ಓಪನ್ ಮಾಡಿದ. ಒಂದೊಂದು ಪುಟದಲ್ಲಿ ಆ ರಾಜ ಯಾರಿಗೂ ಗೊತ್ತಿಲ್ಲ ಹಾಗೆ ಒಂದೊಂದು ಪುಟದಲ್ಲಿ ಚಿನ್ನದ ನಾಣ್ಯವನ್ನು ಸೀಕ್ರೆಟ್ ಆಗಿ ಇಕ್ಕಿದಂತೆ. ಹಾಲೆಲೂಯಾ, ಹಾಲೆಲೂಯಾ, ಜೋರಾಗಿ ಹೇಳಿ ಹಾಲೆಲೂಯಾ. ನೋಡಿ ಪ್ರಿಯರೇ, ಅವರೆಲ್ಲರೂ ಅಲ್ಲಿ ಇದ್ದ ಎಲ್ಲ ಕೆಲಸದವರು ತುಂಬ ಹೊಟ್ಟೆ ಕಿಚ್ಚುಪಟ್ಟರು. ಯಾಕಂದರೆ ಅವರಿಗೆ ಸಿಕ್ಕದ ನಾಣ್ಯಕ್ಕಿಂತ ಹೆಚ್ಚು ಪಟ್ಟಾಗಿ ಅವನಿಗೆ ಸಿಕ್ಕಿದ್ರು. ಯಾಕಂದರೆ ಒಂದೊಂದು ಪೇಜ್ನಲ್ಲಿ ಚಿನ್ನದ ನಾಣ್ಯ ಅಂದರೆ ಅವನಿಗೆ ಎಷ್ಟು ನಾಣ್ಯಗಳು ಸಿಕ್ಕಿರ್ಬೋದು ತಿಳ್ಕೊಳ್ಳಿ. ನಿಜವಾಗ್ಲೂ ಯಾರು ಆಶೀರ್ವಾದ ಪಟ್ಟವರು, ಯಾರು ನಿಜವಾಗ್ಲೂ ಲಕ್ಕಿ ಪರ್ಸನ್ ಯಾರು ಗೊತ್ತಾ, ಆ ಚಿಕ್ಕ ಹುಡುಗ ಮಾತ್ರ. ಯಾಕಂದರೆ ಅವರೆಲ್ಲರೂ ಚಿನ್ನದ ನಾಣ್ಯ ಸ್ವಲ್ಪ ಮಾತ್ರ ತೆಗೆದುಕೊಂಡು, ಆದರೆ ಅವನು ಬೈಬಲನ್ನು ಆರಿಸಿದ್ರಿಂದ ಅವನು ಅನೇಕ ಚಿನ್ನದ ನಾಣ್ಯಗಳು ಅವನಿಗೆ ಸಿಕ್ಕಿತು. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ನೀವು ಆರಿಸಿಕೊಳ್ಳಬೇಕು. ಏನೋ ಪಾಸ್ಟರ್ ಹೇಳಿದ್ರು, ಯಾರೋ ವಿಶ್ವಾಸ ಹೇಳಿದ್ರು, ಇಲ್ಲ ಸಿಸ್ಟರ್ಸ್ ಹೇಳಿದ್ರು, ಇಲ್ಲ, ದೇವರ ವಾಕ್ಯವನ್ನು ನೀವು ಓದುವಾಗ, ದೇವರ ವಾಕ್ಯದಲ್ಲಿ ನೀವು ನೆಲೆಗೊಳ್ಳುವಾಗ ಖಂಡಿತ ನೀವು ಫಲ ಕೊಡುವರಾಗಿದ್ದೀರಿ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಓದುವುದು ಮಾತ್ರವಲ್ಲ, ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಳಬೇಕು. ಅನೇಕ ಜನರು ಏನು ಮಾಡ್ತಾರೆ, ದೇವರ ವಾಕ್ಯ ಓದ್ತಾರೆ, ಆದರೆ ಅದರ ಪ್ರಕಾರ ನಡೆದುಕೊಳ್ಳುವುದಿಲ್ಲ. ದೇವರ ವಾಕ್ಯವನ್ನು ಓದಿ ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಳಬೇಕು. ಈ ರೀತಿಯಾಗಿ ನೀವು ಮಾಡುವಾಗ, ಈ ಎರಡು ಅಂಶಗಳನ್ನು ನೀವು ಮಾಡುವಾಗ ಖಂಡಿತ ಯೇಸುವಿನ ಸಂಬಂಧವನ್ನು ನೀವು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ. ಆತ್ಮಿಕ ರೀತಿಯಲ್ಲಿ ನೀವು ಬೆಳೆಯುವುದಕ್ಕೆ
ನಡೆಯೋದಕ್ಕೆ ಸಾಧ್ಯ. ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ದೇವರ ವಾಕ್ಯ. ಈ ಎರಡು ನಿಮ್ಮ ಜೀವಿತದಲ್ಲಿರುವಾಗ ಖಂಡಿತ ಆತ್ಮಿಕ ರೀತಿಯಲ್ಲಿ ನೀವು ಬೆಳೆಯೋಕ್ಕೆ ಸಾಧ್ಯವಾಗುತ್ತದೆ. ಎಲ್ಲಿ ಇದ್ದರೂ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ ಕರ್ತನೆ. ಅಪ್ಪ ದೇವರೇ, ಇಲ್ಲಿ ರಾಜ ಬಂದಿರೋ ಒಬ್ಬೊಬ್ಬರನ್ನು ಆಶೀರ್ವದಿಸು ರಾಜ. ದೇವರೇ, ಈ ಸಂದೇಶವನ್ನು ಕೇಳುತ್ತಿರುವ ಕರ್ತನೆ ಸ್ವಾಮಿ, ಒಬ್ಬೊಬ್ಬ ಸ್ತ್ರೀಯರಿಗೂ ನಾನು ಪ್ರಾರ್ಥನೆ ಮಾಡ್ತಿದ್ದಾರೆ ರಾಜ. ದೇವರೇ, ಅವರ ಆತ್ಮಿಕ ಜೀವಿತದಲ್ಲಿ ಬೆಳೆಯೋದಕ್ಕೆ ನೀನೇ ಸಹಾಯ ಮಾಡು ಸ್ವಾಮಿ. ನೀನೇ ಅವರ ಜೊತೆ ಇದ್ದು ಸಹಾಯ ಮಾಡು ಸ್ವಾಮಿ. ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ದೇವರ ವಾಕ್ಯ ಅವರಲ್ಲಿ ನೆಲೆಗೊಂಡು ದೇವರೇ ನಿಮಗಾಗಿ ಫಲ ಕೊಡುವ ದೇವರೇ ಸ್ವಾಮಿ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು ರಾಜ. ಅವರಲ್ಲಿ ಕಾಣುವ ಎಲ್ಲ ಕರ್ತನೆ ಸಮಸ್ಯೆಗಳನ್ನು ಯೇಸುವಿನ ನಾಮದಿಂದ ನಾವು ಲಯ ಮಾಡ್ತಾ ಇದ್ದೀವಿ ರಾಜ. ಒಂದು ಬಿಡುಗಡೆಯನ್ನು ಕೊಡು ಸ್ವಾಮಿ, ಒಂದು ಆಶೀರ್ವದಿಸು ರಾಜ. ಅವರ ಜೀವಿತದಲ್ಲಿ ಎಲ್ಲ ಕಾರ್ಯವು ಈಗಲೇ ಬದಲಾಗಲಿ ಸ್ವಾಮಿ. ಕಣ್ಣೀರಿನಿಂದ ಕುತ್ತುಕೊಂಡಿರುವ ರಾಜ ಒಬ್ಬೊಬ್ಬರನ್ನು ಸ್ವಾಮಿ ನೀನು ಕಣ್ಣೆತ್ತು ನೋಡುವ ದೇವರಾಗಿದೆ ಸ್ವಾಮಿ. ಈಗಲೇ ಅವರ ಪ್ರಾರ್ಥನೆಯನ್ನು ಕೇಳಿ ದೇವರೇ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕೊಡು. ನಮಗೆ ಕೊಟ್ಟ ದೇವರೇ, ನಮ್ಮ ಜೀವಿತದಲ್ಲಿ ಮಾಡಿದ ಅದೇ ದೇವರು ರಾಜ ಅವರ ಜೀವಿತದಲ್ಲಿ ನೀನು ಮಾಡಲು ಶಕ್ತನಾಗಿದೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ದೇವರೇ, ಈ ಒಂದು ಕರ್ತನೆ ಸ್ವಾಮಿ ವಾಕ್ಯ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ದೇವರೇ ಸ್ವಾಮಿ. 2 ವರ್ಷಗಳನ್ನು ರಾಜ ಅವರು ಮರೆತು ಹೋಗದಂತೆ ಇದರ ಕರ್ತನೆ ಸ್ವಾಮಿ ಕೇಳಿ ಅದೇ ಪ್ರಕಾರ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡು. ಏಕೆಂದರೆ ನಾವು ಕಡೇ ದಿವಸದಲ್ಲಿ ನಾವು ಇದ್ದೇವೆ ಪ್ರಿಯರೇ. ದೇವರೇ, ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡಿ ದೇವರಿಗಾಗಿ ಒಪ್ಪಿಸಿಕೊಡಿರಿ. ಪ್ರಾರ್ಥನೆ ಮಾಡೋದನ್ನು ಒಪ್ಪಿಸಿಕೊಡಿರಿ. ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ ಸ್ವಾಮಿ, ಸ್ತೋತ್ರ ಕರ್ತನೆ. ದೇವರೇ, ಒಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಮಧುರ ನಾಮದಲ್ಲಿ ಬೇಡುತ್ತೇನೆ ನನ್ನ ತಂದೆಯೇ, ಆಮೆನ್.